ಶ್ರೀ ಗುರುಭ್ಯೋ ನಮಃ. ಎಲ್ಲಾ ಶ್ರೀ ನಿರ್ಣಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಶ್ರೀ ನಿರ್ಣಯ ಅನ್ನೋ ಹೆಸರಲ್ಲಿ. ಖಂಡಿತವಾಗ್ಲೂ ಫಾಲೋ ಮಾಡಿ. ನಮ್ಮ ಫರ್ದರ್ ನೋಟಿಫಿಕೇಶನ್ಸ್ಗೆ ನೀವು ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ನಿಮ್ಗೆ ಎಲ್ಲರಿಗೆ ಗೊತ್ತಿದೆ, ಶನಿದೇವರು ಅಂದ ತಕ್ಷಣನೇ ನಮಗೆಲ್ಲರಿಗೂ ಏನೋ ಒಂಥರ ಮನಸ್ಸಿನಲ್ಲಿ ಭಯದ ಒಂದು ಭಾವನೆ ಉದ್ಭವಿಸೋದು ಸಾಮಾನ್ಯವಾಗ್ಬಿಟ್ಟಿದೆ. ಆದ್ರೆ ನಮಗೆ ಅವ್ರ ಬಗ್ಗೆ ತಿಳಿದಿರುವಂತ ವಿಚಾರಗಳು ಭಯ, ಕರ್ಮಕಾರಕ, ಅವರು ನಮ್ಗೆ ಕೆಟ್ಟದ್ದು ಮಾಡಬಹುದು, ಅಥವಾ ರೋಲರ್ ಕೋಸ್ಟರ್ ಲೈಫ್ ಆಗತ್ತೆ, ನಮ್ಗೆ ಪ್ರೊಫೆಷನಲಿ ಚೇಂಜಸ್ ಬರುತ್ತೆ, ಇನ್ಸಲ್ಟು, ಹ್ಯುಮಿಲಿಯೇಷನ್ ಆಗತ್ತೆ ಅಂತೆಲ್ಲ ನಾವು ಕೇಳಿದೀವಿ. ಆದ್ರೆ ಈ ಶನಿ ದೇವರ ಒಂದು ಮಹಾತ್ಮೆ ಅಂತ ನಾವು ಪ್ರೀವಿಯಸ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಅದ್ರ ಬಗ್ಗೆ ನೀವು ಕೇಳಿ, ಶನಿ ದೇವರ ಒಂದು ಕೃಪೆ ಆದ್ರೆ ಅವರು ಏನೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಶನಿ ದೇವರ ಒಂದು ತಂದೆ ತಾಯಿಯರ್ ಯಾರು, ಅವರ ಜನ್ಮ ಹೇಗಾಯ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಅದರಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಮತ್ತೊಮ್ಮೆ ಶನಿ ದೇವರ ಪರಿಚಯ ಆಗ್ಬೇಕು ಅಂತಂದ್ರೆ, ಸೂರ್ಯ ದೇವರಿಗೆ ಶನಿ ಮತ್ತೆ ಯಮ ಇಬ್ರು ಮಕ್ಕಳು. ಈ ಮಕ್ಕಳಲ್ಲಿ ಯಮ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾರೆ, ಆದ್ರೆ ಶನಿ ದೇವರು ತುಂಬಾ ಕಪ್ಪು ಮೈ ಬಣ್ಣದಿಂದ ಕೂಡಿರ್ತಾರೆ, ಸ್ವಲ್ಪ ಕುರೂಪವಾಗಿ ಕಾಣ್ತಾರೆ ಅಂತ ಸೂರ್ಯ ಏನ್ ಮಾಡ್ತಾನೆ, ಅವ್ರ ಮಗನ್ನೇ ಇಷ್ಟಪಡೋದಿಲ್ಲ. ಮತ್ತೆ ನನ್ ಮಗನೇ ಅಲ್ಲ ಅಂತ ಅವರು ನಿರಾಕರಿಸ್ಬಿಡ್ತಾರೆ ಶನಿದೇವರನ್ನ. ಹೆತ್ತ ತಂದೆನೇ ನೀನ್ ನನ್ ಮಗ ಅಲ್ಲ ಅಂತ ಹೇಳ್ಬಿಟ್ರೆ, ಅವರ ಹೆಂಡತಿ ಛಾಯಾ ಏನಿರ್ತಾರೆ ಅವ್ರ ಮೇಲೂ ಕೂಡ ಅವ್ರ ಆರೋಪವನ್ನು ಮಾಡ್ತಾರೆ. ಈ ಒಂದು ರಿಜೆಕ್ಷನ್ ಅಂತ ಏನಾಗತ್ತೆ, ಯಾರೇ ಒಬ್ರು 7ನೇ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ಒಂದು ಶನಿಯ ಒಂದು ವಕ್ರ ದೃಷ್ಟಿ ಇದಕ್ಕೆ ಒಳಗಾಗಿರೋರು, ಶನಿ ಚಾರ್ಟ್ ಅಲ್ಲಿ ಯಾವ್ದಾದ್ರು ಅಶುಭ ಒಂದು ಸ್ಥಾನಗಳಲ್ಲಿ ಕೂತ್ಕೊಂಡು ಆ ದಶಾಭುಕ್ತಿಗಳೇನಾದ್ರೂ ನಡೀತಾ ಇದ್ರೆ ಖಂಡಿತವಾಗ್ಲು ಅವ್ರಿಗೆ ರಿಜೆಕ್ಷನ್ ಅನ್ನ ಫೀಲ್ ಮಾಡ್ಸಿರ್ತಾರೆ. ಅಂದ್ರೆ ನಾವು ಯಾರ ಹತ್ರನೂ ತುಂಬಾ ಇಷ್ಟಪಟ್ಟು ಪಳಗ್ತಾ ಇರ್ತೀವಿ, ಅವರಿಂದ ನಮಗೆ ರಿಜೆಕ್ಷನ್ ಫೀಲ್ ಆದಾಗ, ಅಥವಾ ನಾವು ತುಂಬಾ ಬಯಸಿ ಹೋದಾಗ ರಿಜೆಕ್ಷನ್ ಫೀಲ್ ಆದಾಗ ಅದು ತುಂಬಾ ನೋವನ್ನ ಕೊಡುತ್ತೆ. ಹಾಗಾಗಿ ಶನಿದೇವರು ತಮ್ಮ ತಂದೆಯನ್ನ ದ್ವೇಷಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನೋಡಿ, ಸೂರ್ಯ ಬಂದು ಬೆಳಗ್ಗೆ ಹೊತ್ತು ಹುಟ್ಟುತ್ತಾರೆ, ತುಂಬಾ ಪ್ರಕಾಶಮಾನವಾಗಿರುತ್ತೆ. ನೀವು ಅದು ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಸೂರ್ಯ ಮಂಡಲದಲ್ಲಿ ನೀವು ಜ್ಯೋತಿಷ್ಯದಲ್ಲಿ ನೋಡೋದಾದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್, ಕತ್ಲಲ್ಲಿ ಕೋಲ್ಡೆಸ್ಟ್ ಜಾಗದಲ್ಲಿ ಈ ಒಂದು ಸ್ಯಾಟರ್ನ್ದು ಸಿಚುಯೇಷನ್ ಇದೆ ಶನಿ ಭಗವಾನದ್ದು. ಎಷ್ಟು ಬೆಂಕಿ, ಉರಿ, ತಾಪಮಾನದಲ್ಲಿ ಸೂರ್ಯ ದೇವರ ಒಂದು ಸ್ಥಾನ ಇದ್ರೆ ಅದಕ್ಕೆ ಡೆಡ್ ಆಪೋಸಿಟ್ ತಣ್ಣಗೆ, ಕತ್ತಲು, ಆ ಒಂದು ಸ್ಥಾನವನ್ನ ಶನಿ ದೇವರು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಒಂದು ಕತೆ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. 27ನೇ ತಾರೀಕು ಶನೈಶ್ಚರ ಭಗವಾನರ ಜಯಂತಿ ಬರ್ತಾ ಇದೆ. ಇದೇ ಮೇ 27ನೇ ತಾರೀಕು. ಯಾರಿಗಾದ್ರೂ ನಾನು ಈಗಲೇ ತಿಳಿಸಿದ ಹಾಗೆ ವಕ್ರ ಶನಿ, ಅಷ್ಟಮ ಶನಿ, 7ನೇ ಶನಿ, ಅರ್ಧಾಷ್ಟಮ ಶನಿ, ಆ ತರದ್ದೇನಾದ್ರೂ ತೊಂದರೆಗಳಿದ್ರೆ, ನಿಮ್ಗೆ ಈ ತರ ಹ್ಯುಮಿಲಿಯೇಷನ್, ರಿಜೆಕ್ಷನ್ ಏನಾದ್ರೂ ಫೀಲ್ ಆಗ್ತಾ ಇದ್ರೆ, ನೀವು ಖಂಡಿತವಾಗ್ಲೂ ಶನಿ ಮಹಾತ್ಮೆಯನ್ನ ಕೇಳಿ. ನಮ್ಮ ಚಾನಲ್ ಅಲ್ಲೇ ನಾವು ಹಾಕಿದೀವಿ. ಅದನ್ನ ಬಿಟ್ಟು ನೀವು ಬೇರೆ ಎಲ್ಲ ಕತೆಗಳನ್ನ ಕೇಳಿದ್ರೇನು, ಶನಿಗೆ ಸಂಬಂಧಪಟ್ಟಂತ ವ್ರತಗಳನ್ನ ಮಾಡಿದ್ರೇನು ಕೂಡ ನಿಮಗೆ ಶುಭವಾಗತ್ತೆ. ನಾಳೆ ಅಂತಂದ್ರೆ ಮೇ 24ನೇ ತಾರೀಕು ಶನಿ ಪ್ರದೋಷ ಇದೆ. ಅಂತಂದ್ರೆ ತ್ರಯೋದಶಿ ತಿಥಿ ಪ್ರದೋಷ ಕಾಲದಲ್ಲಿ ಶನಿವಾರದಂದು ಬಂದ್ರೆ ಅದಕ್ಕೆ ಶನಿ ಪ್ರದೋಷ ವ್ರತ. ವಿಶೇಷವಾಗಿ ಸಾಂಬ ಸದಾಶಿವ ಮೂರ್ತಿ ಅಂದ್ರೆ ಈಶ್ವರ ಏನಿದ್ದಾರಲ್ಲ, ಆ ಪರಮೇಶ್ವರನ ಒಂದು ಪೂಜೆ ಸಾಯಂಕಾಲದಲ್ಲಿ ಮಾಡಿದರೆ, ತ್ರಯೋದಶಿ ದಿವಸ ಪ್ರದೋಷ ಕಾಲದಲ್ಲಿ ಶನಿವಾರದ ದಿವಸ ಭಕ್ತಿ ಶ್ರದ್ಧೆಗಳಿಂದ ಮಾಡಿದ್ರೆ ನಮಗೆ ಎಷ್ಟೊಂದು ಋಣ, ದಾರಿದ್ರ್ಯ, ಪೀಡೆಗಳೆಲ್ಲ ನಾಶವಾಗತ್ತೆ ಅನ್ನೋ ಒಂದು ಕತೆ ಕೂಡ
ಈ ನಮ್ಮ ಒಂದು ಸಂಚಿಕೆಯಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಶನಿವಾರಗಳಲ್ಲಿ ಶನೈಶ್ಚರ ದೇವರಿಗೆ ಶನಿಕಾಟದಿಂದ ವಿಮುಕ್ತಿ ಆಗೋದಕ್ಕೋಸ್ಕರ ಎಳ್ಳೆಣ್ಣೆ ಅಭಿಷೇಕವನ್ನ ಯಾವಾಗಿನಿಂದ ಪ್ರಾರಂಭ ಮಾಡಿದ್ರು, ಅದರಿಂದ ಶನಿ ಪ್ರೀತಿ ಯಾಕೆ ಆಗತ್ತೆ, ಮತ್ತೆ ನೀವು ನೋಡಿರ್ತೀರಾ ಸಾಮಾನ್ಯವಾಗಿ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಶನಿವಾರಗಳಲ್ಲಿ ಶನಿ ಕಾಟದಿಂದ ಒದ್ಲಾಡ್ತಿರೋರು ಆಂಜನೇಯನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಂಜನೇಯನನ್ನ ಪ್ರಾರ್ಥನೆ ಮಾಡ್ಕೊಂಡ್ರೂ ಕೂಡ ಆಂಜನೇಯ ಶನಿಗೆ ಮಿತ್ರನಾದ್ರಿಂದ ಕೃಪೆ ಮಾಡೇ ಮಾಡ್ತಾರೆ ಆಂಜನೇಯನ ಭಕ್ತರಿಗೆ, ಅಥವಾ ಆಂಜನೇಯನ ಭಕ್ತರಿಗೆ ಕಷ್ಟವನ್ನ ಅಷ್ಟ್ರ ಮಟ್ಟಿಗೆ ಕೊಡೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಹಾಗಿದ್ರೆ ಈ ಕತೆ ಮೂಲಕ ನಾವು ಅದನ್ನ ಇನ್ನೂ ಒಂದ್ ಸ್ವಲ್ಪ ದೃಢಪಡಿಸ್ಕೊಂಡು ಆಂಜನೇಯನ ಆರಾಧನೆಯನ್ನ ಇನ್ನೂ ಶ್ರದ್ಧಾ ಭಕ್ತಿಗಳಿಂದ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಈ ಕತೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಆಂಜನೇಯ ದೇವರನ್ನ ಒಂದು ಸ್ಮರಣೆ ಮಾಡ್ಕೊಳ್ಳೋಣ, ಮತ್ತೆ ಶನೈಶ್ಚರ ದೇವರ ಒಂದು ಸ್ಮರಣೆ ಮಾಡ್ಕೊಳ್ಳೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಯಾವಾಗ್ಲೂ ಆಂಜನೇಯ ದೇವರು ರಾಮರ ಒಂದು ನಾಮಸ್ಮರಣೆಯಲ್ಲೇ ಮುಳುಗಿರ್ತಾರೆ. ಹೀಗೆ ಒಂದು ದಿವಸ ಸಾಯಂಕಾಲ ಈ ಕತೆ ಬಂದು ಆನಂದ ರಾಮಾಯಣ ಅನ್ನೋ ಒಂದು ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಇದು ಈ ಒಂದು ಆನಂದ ರಾಮಾಯಣದಲ್ಲಿ ಬರುವಂತ ಈ ಕಥೆಯ ಉಲ್ಲೇಖ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸಲಿ ಅಷ್ಟ ಸಿದ್ಧಿ ನವನಿಧಿಗಳ ಧಾತನಾಗಿರುವಂತ ಆಂಜನೇಯ ದೇವರು ಸಾಯಂಕಾಲದಲ್ಲಿ ರಾಮನಾಮ ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ರಂತೆ. ಮುಸ್ಸಂಜೆ ಹೊತ್ತಲ್ಲಿ ಶನೈಶ್ಚರ ದೇವರು ತಮ್ಮ ಸಂಚಾರವನ್ನ ಮಾಡಿಕೊಂಡು ಆಂಜನೇಯನ ಒಂದು ಸ್ಥಳಕ್ಕೆ ಹೋದ್ರಂತೆ. ಹೋಗಿ ಅವ್ರು ಹೀಗೆ ಹೇಳಿದ್ರಂತೆ, ಕಲಿಯುಗದಲ್ಲಿ ದೇವತೆಗಳು ಇಲ್ಲಿ ಸಂಚಾರ ಮಾಡೋ ಹಾಗಿಲ್ಲ. ದೇವತೆಗಳು ಇರ್ಬೇಕು ಅಂತಂದ್ರೆ ಅವರು ನನ್ನ ಒಂದು ಕಾಟಕ್ಕೆ ಒಳಗಾಗ್ಲೇಬೇಕು. ಯಾಕಂತಂದ್ರೆ ನಾನು ಕರ್ಮಕಾರಕನಾದಂತ ಗ್ರಹ, ನಾನು ಖಂಡಿತವಾಗ್ಲೂ ಗ್ರಹ ಪೀಡೆ ಯಾವ ದೇವತೆಗಳಿಗೂ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಅವ್ರಿಗೆ ತಪ್ಪಿದ್ದಲ್ಲ ಅಂತ ಆಂಜನೇಯ ದೇವರಿಗೆ ಇವರಿಬ್ರು ಸಂಭಾಷಣೆ ನಡೀತಾ ಇರತ್ತೆ. ಆಗ ಆಂಜನೇಯ ದೇವರು ಹೇಳ್ತಾರಂತೆ, ನೋಡಪ್ಪ, ನಾನು ಯಾವಾಗ್ಲೂ ರಾಮನಾಮ ಸ್ಮರಣೆಯದಲ್ಲಿ ಮಗ್ನನಾಗಿದ್ದೀನಿ. ನನ್ನ ಮೇಲೆ ಯಾರ ಪ್ರಭಾವನೂ ಬೀರಲ್ಲ. ನನಗೆ ರಾಮನ ಒಂದು ಪ್ರಭಾವ ಬಿಟ್ರೆ, ರಾಮನಾಮದ ಪ್ರಭಾವ ಬಿಟ್ರೆ ಯಾವ ಒಂದು ಪ್ರಭಾವನೂ ನನಗೆ ಆಗಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಶನೈಶ್ಚರ ಹೇಳ್ತಾರಂತೆ, ನಾನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ 7.5 ವರ್ಷ ಹೋಗ್ತೀನಿ. ಅದು 19 ಇಯರ್ಸ್ಗೆ ಒಂದ್ಸಲಿ ಅದು ಗೋಚಾರದಲ್ಲಿ ರಾಶಿ ಹತ್ರ ಬರುತ್ತೆ. ಹಿಂದಿನ ರಾಶಿ, ಮುಂದಿನ ರಾಶಿ, ಮತ್ತೆ ಆ ರಾಶಿಯಲ್ಲಿ ಸಂಚರಿಸುವಂತ 2.5 ವರ್ಷಗಳೇನಿದೆ ಅದನ್ನ ಟೋಟಲ್ ಮಾಡಿದ್ರೆ ಅದನ್ನ 7.5 ವರ್ಷ ಅಂತ ಹೇಳ್ತೀವಿ. ಪೂರ್ಣಾಯಸ್ಸು ಒಬ್ಬ ಮನುಷ್ಯ ಬದುಕ್ತಾನೆ ಅನ್ನೋದಾದ್ರೆ 3 ಬಾರಿ ಈ ಶನೈಶ್ಚರನ ಒಂದು 7.5 ಶನಿಯ ಒಂದು ಪ್ರಭಾವಕ್ಕೆ ನಾವು ಈಡಾಗ್ಬೇಕಾಗತ್ತೆ. ಆವಾಗ ಹೇಳ್ತಾರಂತೆ ಶನೈಶ್ಚರ ದೇವರು ಆಂಜನೇಯರಿಗೆ, 2.5 ವರ್ಷ, ಮೊದಲನ 2.5 ವರ್ಷ ಅಂದ್ರೆ ಆ ರಾಶಿಯ ಹಿಂದಿನ ಮನೆಯಲ್ಲಿ ಸಂಚಾರ ಮಾಡುವಾಗ ನಾನು ಅವರಿಗೆ ತಲೆಯಲ್ಲಿ ಕೂತ್ಕೊಳ್ತೀನಿ. ತಲೆಯಲ್ಲಿ ಕೂತ್ಕೊಂಡು ಅವರ ಒಂದು ಬುದ್ಧಿಯನ್ನ ಕೆಡಿಸ್ತೀನಿ, ಮಂದ ಬುದ್ಧಿಯನ್ನ ಮಾಡ್ತೀನಿ. ಇನ್ನ ನೆಕ್ಸ್ಟ್ 2.5 ವರ್ಷ ಅವರ ಉದರ ಭಾಗದಲ್ಲಿ ಕೂತ್ಕೊಳ್ತೀನಿ. ಕಾಯಿಲೆಗಳು ಬರುತ್ತಲ್ಲ, ಶರೀರ ಬಾಧೆ, ಕಾಯಿಲೆಗಳನ್ನ ಕೊಟ್ಟು ನಾನು ಅವರಿಗೆ ಕಷ್ಟವನ್ನ ಕೊಡ್ತೀನಿ. ಇನ್ನೂ 2.5 ವರ್ಷ ಇದೆಯಲ್ಲ, ಮೂರನೇ ಸತಿ ಬರುವಂತ 2.5 ವರ್ಷ ಏನಿದೆ ಅದನ್ನ ನಾನು ಕಾಲ್ನಲ್ಲಿ ಕೂತ್ಕೊಂತೀನಿ, ವೃಥಾ ಅಲೆದಾಟಗಳನ್ನ ಕೊಡ್ತೀನಿ ನಾನು. ಇನ್ ಕೇಸ್ ಯಾರ್ದಾದ್ರೂ ಚಾರ್ಟ್ ಅಲ್ಲಿ ಬೆನಿಫಿಷಿಯಲ್ ಆಗಿ ಸ್ಯಾಟ್ರನ್ ಕೂತ್ಕೊಂಡಿದ್ರೆ ಈ ಒಂದು ಪ್ರಾಬ್ಲಮ್ಸ್ದು ಇಂಟೆನ್ಸಿಟಿ ಖಂಡಿತವಾಗ್ಲೂ ಕಡಿಮೆ ಆಗತ್ತೆ. ಅದಕ್ಕೆ ನೀವು ವೈಯಕ್ತಿಕವಾಗಿ ಚಾರ್ಟ್ನ ಆಸ್ಟ್ರಾಲಜರ್ ಹತ್ರ ತೋರಿಸಿದಾಗ ಅವರು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ಶನೈಶ್ಚರ ಆಂಜನೇಯ ದೇವರಿಗೆ ಹೇಳಿದಾಗ ಅವರು ಹೇಳ್ತಾರಂತೆ, ಸರಿ, ನೀನ್ ಹೇಳೋದೆಲ್ಲ ಸರಿ,
ಈ ಸೃಷ್ಟಿ ಬಂದ್ಬಿಟ್ಟು ಅವ್ರವ್ರ ಕರ್ತವ್ಯಗಳು ಅವ್ರವ್ರು ಮಾಡ್ಬೇಕಾಗತ್ತೆ. ಈಗ ನೀನ್ ಏನಪ್ಪ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನಾನ್ ಬಂದು ನಿಮ್ ತಲೆ ಮೇಲೆ ಕೂತ್ಕೊಳ್ತೀನಿ. ಯಾಕಂದ್ರೆ ಮೊದಲನೇ 2.5 ವರ್ಷ ತಲೆಯಲ್ಲಿ ಕೂತು ಮಂದ ಬುದ್ಧಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವರು, ಕೂತ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಸರಿ, ಹಾಗಿದ್ರೆ ನಿನ್ ಕೆಲ್ಸ ನೀನ್ ಮಾಡು, ನನ್ ಕೆಲ್ಸ ನಾನ್ ಮಾಡ್ತೀನಿ ಅಂತ ಇವರು ರಾಮನಾಮ ಸ್ಮರಣೆನ ಮಾಡ್ತಾ ಇದ್ರು. ಶನೇಶ್ವರ ಭಗವಾನರು ಅವರ ತಲೆ ಮೇಲೆ ಕೂತ್ಕೊಂಡಾಗ ಅವ್ರಿಗೆ ಕೆರೆತ ಸ್ಟಾರ್ಟ್ ಆಯ್ತಂತೆ. ಆಂಜನೇಯರಿಗೆ ಕೆರೆತ ಸ್ಟಾರ್ಟ್ ಆದಾಗ ಅವರು ಸುಮ್ಮನೆ ಇರ್ಲಿಲ್ವಂತೆ. ಪಕ್ಕದಲ್ಲೇ ಇದ್ದಂತ ಒಂದು ಪರ್ವತವನ್ನ ಎತ್ತಿ ತಲೆ ಮೇಲೆ ಎತ್ಕೊಂಡ್ರಂತೆ, ಕೆರೆತ ಕಡಿಮೆ ಆಗ್ಲಿ ಅಂತ. ಈ ಶನೇಶ್ವರ ಕೂತಿದ್ರಲ್ಲ ತಲೆ ಮೇಲೆ, ಅವ್ರಿಗೆ ಸ್ವಲ್ಪ ಭಾರ ಆಯ್ತಂತೆ. ಇನ್ನ ಸ್ವಲ್ಪ ಕೆರೆತ ಇನ್ನ ಇದೆ ಅಂತ ಅಂದ್ಬಿಟ್ಟು ಇನ್ನ ಒಂದು ಪರ್ವತವನ್ನ ಎತ್ತಿ ಇಟ್ಕೊಂಡ್ರಂತೆ. ಆಗ ಶನೇಶ್ವರ ಹೇಳಿದ್ರಂತೆ, ಏನಪ್ಪಾ ಮಾಡ್ತಾ ಇದೀಯ ನೀನು, ಇಷ್ಟು ಭಾರ ಹಾಕ್ತಾ ಇದೀಯ, ನನ್ಗೆ ಮೈ ಕೈ ಎಲ್ಲ ನೋವು ಬರ್ತಾ ಇದೆ ಅಂತ ಹೇಳ್ತಾರಂತೆ. ಅವಾಗ ಅವ್ರು ಹೇಳ್ತಾರಂತೆ, ನಿನ್ನ ಕರ್ತವ್ಯವನ್ನ ನೀನ್ ಮಾಡ್ತಿದ್ಯಾ, ನಿನ್ನ ಕರ್ಮ ಪ್ರಭಾವ ಏನಿದೆ ಅದು ನನ್ ಮೇಲೆ ಬೀರ್ತಾ ಇದೆ, ನಾನು ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡ್ತಿದ್ದೀನಿ ಅಂತ ಹೇಳಿ ಇನ್ನ ಒಂದು ಪರ್ವತವನ್ನ ಇಡ್ತಾರಂತೆ. ಆಗ ಇವರಿಗೆ ಆ ನೋವು ತಡಿಯಕ್ಕಾಗಲ್ವಂತೆ ಶನೇಶ್ವರ ದೇವ್ರಿಗೆ. ಅವರು ಆಚೆ ಬಂದ್ಬಿಡ್ತಾರಂತೆ. ಅವ್ರ ತಲೆಯಿಂದ ಆಚೆ ಬಂದು, ಬೇಡಪ್ಪ ಬೇಡ, ನನ್ನಿಂದ ಆಗಲ್ಲ, ನಾನು ನಿನ್ನನ್ನೇ ಅಲ್ಲ, ನಿನ್ನ ಭಕ್ತರು ಯಾರಿದಾರಲ್ಲ ಅವ್ರ ತಂಟೆಗೆ ಕೂಡ ನಾನು ಬರೋದಿಲ್ಲ, ಅಥವಾ ನಿನ್ನ ಸ್ನೇಹಿತರ ತಂಟೆಗೂ ಕೂಡ ನಾನು ಬರೋದಿಲ್ಲ, ನನ್ನನ್ನ ಬಿಟ್ಬಿಡು ಅಂತ ಹೇಳ್ತಾರಂತೆ. ಹೇಳಿದಾಗ ಆಂಜನೇಯ ಏನ್ ಮಾಡ್ತಾರಂತೆ, ಅವ್ರ ಮೈ ಕೈ ಎಲ್ಲ ನೋವಾಗ್ತಾ ಇದೆ ಅಂತ ಹೇಳಿ ಒಂದು ಎಣ್ಣೆಯನ್ನ ಕೊಡ್ತಾರಂತೆ. ಎಣ್ಣೆನ ಕೊಟ್ಬಿಟ್ಟು ಮೈಯಲ್ಲೆಲ್ಲ ಹಾಕೊಂಡ್ರೆ ನಿಮ್ಗೆ ಮೈ ಕೈ ನೋವು ಕಡಿಮೆ ಆಗತ್ತೆ ಅಂತ ಹೇಳ್ತಾರಂತೆ. ಹಾಗಾಗಿ ಅವರು ಕೊಟ್ಟದ್ದು ಎಳ್ಳೆಣ್ಣೆ ಆದ್ರಿಂದ, ಎಳ್ಳೆಣ್ಣೆಯಲ್ಲಿ ಶನೇಶ್ವರ ಭಗವಾನರಿಗೆ ನೀವು ಅಭಿಷೇಕವನ್ನ ಮಾಡಿದ್ರೆ, ಶನಿ ಜಯಂತಿ ದಿವಸ ಆಗ್ಬಹುದು, ಶನಿ ಪ್ರದೋಷದ ದಿವಸ ಆಗ್ಬಹುದು, ಶನಿವಾರಗಳಲ್ಲಾಗಬಹುದು, ಪರ್ವ ದಿನಗಳಲ್ಲಿ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಆ ಒಂದು ಪ್ರಭಾವ, ಕೆಟ್ಟ ಪ್ರಭಾವ ಏನಾದ್ರೂ ಇದ್ರೆ ಅದು ಖಂಡಿತವಾಗ್ಲೂ ತಕ್ಕ ಮಟ್ಟಿಗೆ ಕಡಿಮೆ ಆಗತ್ತೆ. ಇದು ಈ ಕಥೆಯಿಂದ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ, ನಮಗೆ ಯಾವುದೇ ಒಂದು ಗ್ರಹಗಳ ಕಾಟ ಇದ್ರೂನುವೆ ನಾವು ಏಕನಿಷ್ಠೆಯಲ್ಲಿ ನಮ್ಮ ಕರ್ತವ್ಯವನ್ನ ನಾವು ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಆ ಗ್ರಹ ಕಾಟಗಳಿದ್ರೂ ಕೂಡ ಅದರಿಂದ ಜಯಿಸಿ ನಮ್ದು ಗೋಲ್ ಏನಿದೆ ನಾವಲ್ಲಿ ರೀಚ್ ಆಗ್ತೀವಿ ಅನ್ನೋದು. ಹಾಗಾಗಿ ಶನೇಶ್ವರ ದೇವರಿಗೆ ಎಳ್ಳೆಣ್ಣೆ ತುಂಬಾ ಪ್ರೀತಿ. ಎಳ್ಳೆಣ್ಣೆ ಅಭಿಷೇಕ ಮಾಡೋದ್ರಿಂದ ಮತ್ತೆ ಆಂಜನೇಯನ ಆರಾಧನೆ ಮಾಡೋದ್ರಿಂದ ಶನಿ ದೇವರಿಗೆ ಪ್ರೀತಿ ಆಗತ್ತೆ. ಒಮ್ಮೆ ಹೀಗೆ ಲಕ್ಷ್ಮೀ ದೇವಿಗೆ ಮತ್ತೆ ಶನಿ ಭಗವಾನರಿಗೆ ಒಂದು ವಾದ ಆಗತ್ತಂತೆ. ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅಂತ ಹೇಳಿ. ಲಕ್ಷ್ಮೀ ದೇವಿ ಹೇಳ್ತಾರಂತೆ, ನಾನಿಲ್ಲದೆ ಯಾರು ವೈಭೋಗವಾಗಿ ಇರೋದಕ್ಕಾಗೋದಿಲ್ಲ ಅಂತ. ನನ್ನನ್ನು ನೋಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ, ನಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಶನಿ ಭಗವಾನರು ಹೇಳ್ತಾರಂತೆ. ಹೀಗೆ ಅವರಿಬ್ಬರಲ್ಲಿ ವಾದ ಆಗ್ತಾ ಇರುವಾಗ ವಿಷ್ಣು ದೇವರು ಹೇಳ್ತಾರಂತೆ, ನೀವು ಭೂಲೋಕಕ್ಕೆ ಹೋಗಿ, ವಿಶ್ವಕರ್ಮ ಅನ್ನೋ ಒಬ್ಬ ರಾಜ ಇದ್ದಾನೆ, ಅವನ ಹತ್ರ ಹೋಗಿ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನ ತೀರ್ಮಾನಿಸ್ಕೊಂಡು ಬನ್ನಿ ಅಂತ ಹೇಳ್ತಾರಂತೆ. ಹಾಗೆ ಲಕ್ಷ್ಮೀ ದೇವಿ ಮತ್ತೆ ಶನಿ ಭಗವಾನರು ವಿಶ್ವಕರ್ಮನ ಒಂದು ರಾಜ್ಯಕ್ಕೆ ಬರ್ತಾರಂತೆ. ವಿಶ್ವಕರ್ಮನ ಒಂದು ರಾಜ್ಯಕ್ಕೆ ಬರುವಾಗ ಅಲ್ಲಿ ಅವರಿಬ್ಬರಿಗೆ ಒಂದು ವಾದ ವಿವಾದ ಆಗಿ ಮತ್ತೆ ವಿಶ್ವಕರ್ಮನ್ಗೆ ಕೇಳ್ತಾರಂತೆ, ಯಾರು ಶ್ರೇಷ್ಠ ಹೇಳಿ ಅಂತ. ಆಗ ವಿಶ್ವಕರ್ಮ ರಾಜ ಹೇಳ್ತಾರಂತೆ, ಇವಾಗ ನಾನು ಲಕ್ಷ್ಮೀ ದೇವಿ ಶ್ರೇಷ್ಠ ಅಂತಂದ್ರೆ ನಿಮಗೆ ಕೋಪ ಬರುತ್ತೆ, ನೀವು ಶ್ರೇಷ್ಠ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಹಾಗಾಗಿ ನನಗೆ ನಿಮ್ಮ ಇಬ್ಬರ ಕೃಪಾ ಆಶೀರ್ವಾದಗಳು ಬೇಕಾಗಿರೋದ್ರಿಂದ ನನಗೆ ಇದನ್ನ ತೀರ್ಮಾನಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾರಂತೆ. ಆಗ ಇವರಿಬ್ರು ಸೇರ್ಕೊಂಡು ಹೇಳ್ತಾರಂತೆ, ನಿನಗೆ 1 ವಾರ ಟೈಮ್ ಕೊಡ್ತಾ ಇದ್ದೀವಿ, ಈ 1 ವಾರದಲ್ಲಿ ನೀನು ಯಾರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಬೇಕು, ಇಲ್ಲ ಅಂತಂದ್ರೆ ನಿನ್ಗೆ ನಾವು ಬೇರೆ ತರಾನೇ ಮಾಡ್ತೀವಿ ಅಂತ ಹೇಳಿ ಹೊರಟು ಬಿಡ್ತಾರಂತೆ. ಹೊರಟಾಗ ಇವನಿಗೇನ್ ಮಾಡ್ಬೇಕಂತ ತೋಚೋದಿಲ್ವಂತೆ. ಹೆಂಡತಿ ಹತ್ರ ಬಂದು ಈ ಕಷ್ಟನ ಹೇಳ್ಕೊಳ್ಳುವಾಗ ಚಿತ್ರಾಂಗದೆ ಅಂತ ವಿಶ್ವಕರ್ಮನ ಹೆಂಡತಿಯ ಹೆಸರು,
ಅವಳು ಹೇಳ್ತಾಳಂತೆ, ನೋಡು ನಿಂದು ಸಿಂಹಾಸನ ಏನಿದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಬೆಳ್ಳಿ ಸಿಂಹಾಸನ ಮತ್ತೆ ಚಿನ್ನದ ಸಿಂಹಾಸನವನ್ನ ಹಾಕ್ಸು. ಯಾರು ಚಿನ್ನದ ಸಿಂಹಾಸನವನ್ನ ಆಯ್ಕೆ ಮಾಡಿಕೊಂಡು ಯಾರು ಕೂತ್ಕೊಳ್ತಾರೋ ಅವರೇ ಹೆಚ್ಚು ಶ್ರೇಷ್ಠರು ಅಂತ ಹೇಳಿ ತೀರ್ಮಾನ ಕೊಟ್ಬಿಡು, ಹೇಳ್ಬಿಡು. ಆತರ ಅವರೇ ಅದನ್ನ ತೀರ್ಮಾನಿಸ್ಕೊಳ್ತಾರೆ ಅಂತ ಹೇಳಿ ಇವಳು ಕೊಡುವಂತ ಸಲಹೆಯನ್ನ ಅವರು ಹಾಗೆ ಮಾಡ್ತಾರಂತೆ. ಒಂದು ವಾರ ಕಳೆದ ನಂತರ ಶನಿ ಭಗವಾನರು ಮತ್ತೆ ಲಕ್ಷ್ಮೀ ದೇವಿ ವಿಶ್ವಕರ್ಮನ ಒಂದು ಅರಮನೆಗೆ ಬಂದು, ಲಕ್ಷ್ಮೀ ದೇವಿ ಹೋಗಿ ಚಿನ್ನದ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಈ ಶನಿ ಭಗವಾನರು ಬೆಳ್ಳಿಯ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರಂತೆ. ವಿಶ್ವಕರ್ಮ ಬಂದು ಅವರಿಬ್ಬರನ್ನ ನೋಡಿ ಅವ್ರು ಹೇಳ್ತಾರಂತೆ, ಚಿನ್ನದ ಸಿಂಹಾಸನದ ಮೇಲೆ ಯಾರು ಕೂತಿದ್ದಾರಲ್ಲ ಅವರೇ ಅತಿ ಹೆಚ್ಚು ಶ್ರೇಷ್ಠರು. ಸೊ ನೀವೇ ನಿಮ್ಮ ಸಿಂಹಾಸನವನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಶ್ರೇಷ್ಠತೆಯ ತೀರ್ಮಾನಿಕೆಯನ್ನ ನೀವೇ ಮಾಡ್ಕೊಂಡಿದ್ದೀರಿ ಅಂತ ವಿಶ್ವಕರ್ಮ ಹೇಳ್ತಾನಂತೆ. ಆಗ ಈ ಶನಿ ಭಗವಾನರಿಗೆ ತುಂಬಾ ಕೋಪ ಬಂದ್ಬಿಡುತ್ತಂತೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರಂತೆ ಅಲ್ಲಿಂದ. ಲಕ್ಷ್ಮೀ ದೇವಿ ವಿಶ್ವಕರ್ಮನಿಗೆ ಒಂದು ಆಶ್ವಾಸನೆ ಕೊಡ್ತಾರಂತೆ. ನಾನು ತುಂಬಾ ಪ್ರಸನ್ನಳಾಗಿದ್ದೀನಿ ನಿನ್ನ ತೀರ್ಮಾನದಿಂದ, ನನ್ನ ಒಂದು ಕೃಪಾ ಆಶೀರ್ವಾದಗಳು ಸದಾ ನಿನ್ನ ಮೇಲಿರುತ್ತೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರಂತೆ. ಈ ಕಡೆ ಈ ಶನಿ ಭಗವಾನರ ಒಂದು ಕೋಪಕ್ಕೆ ಒಳಗಾದಂತ ಈ ವಿಶ್ವಕರ್ಮನ ಒಂದು ಪರಿಸ್ಥಿತಿ ಹೇಗಾಯ್ತು ಅಂತಂದ್ರೆ, ಅವನ ಒಂದು ರಾಜ್ಯ ಸಮೃದ್ಧಿಯಾಗಿದ್ದಂತ ಒಂದು ರಾಜ್ಯದಲ್ಲಿ ಎಲ್ಲರೂ ಕೆಲಸ ಕಾರ್ಯಗಳಿಲ್ದೆ ಬರಪೀಡಿತರಾಗೋಯ್ತಂತೆ ಆ ಒಂದು ಸ್ಥಳಾನೇ. ಆಗಿ ಅವರು ಎಲ್ಲರೂ ವಲಸೆ ಹೋಗಕ್ಕೆ ಶುರು ಮಾಡ್ಬಿಟ್ರಂತೆ ಆ ರಾಜ್ಯದ ಜನಗಳೆಲ್ಲ. ತುಂಬಾ ಹೀನಾಯವಾದಂತ ಪರಿಸ್ಥಿತಿಗೆ ಕಳೆಗುಂದಿದ ಒಂದು ರಾಜ್ಯ ಆಗೋಯ್ತಂತೆ. ಆಗ ಚಿತ್ರಾಂಗದೆ ಮತ್ತೆ ಹೇಳ್ತಾರಂತೆ ವಿಶ್ವಕರ್ಮನ ಹೆಂಡತಿ, ನೋಡು ನಮ್ಮ ಅರಮನೆಯಲ್ಲಿರುವಂತ ಚಿನ್ನ ಒಡವೆ ವಸ್ತ್ರಗಳೆಲ್ಲ ಏನಿದೆ ಅದನ್ನೆಲ್ಲ ಒಂದು ಗಂಟು ಕಟ್ಕೊಂಡು ನಾವು ಪಕ್ಕದ ರಾಜ್ಯಕ್ಕೆ ಹೋಗೋಣ. ಪಕ್ಕದ ರಾಜ್ಯಕ್ಕೆ ಹೋಗಿ ಈ ಒಂದು ಹಣದಲ್ಲಿ ನಾವು ಜೀವನವನ್ನ ನಡೆಸೋಣ, ಏನ್ ಮಾಡೋದು ಈಗ ಅಂತ ಅವರು ಹೇಳ್ತಾರಂತೆ. ಚಿತ್ರಾಂಗದ ಮತ್ತೆ ವಿಶ್ವಕರ್ಮ ಇಬ್ರು ಪಕ್ಕದ ಊರಿಗೆ ಹೋಗಿ ಜೀವನ ಸಾಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಲಕ್ಷ್ಮೀ ದೇವಿಯ ಒಂದು ಕೃಪೆ ಇರೋದ್ರಿಂದ ಅವ್ರಿಗೆ ಅವರು ವ್ಯವಸಾಯ ಮಾಡ್ಬೇಕು ಅನ್ನೋ ಒಂದು ಜಾಗದಲ್ಲಿ ಅವ್ರಿಗೆ ಗಂಧದ ಮರಗಳಿರುವಂತ ಒಂದು ಜಾಗ ಸಿಗತ್ತೆ. ಅದರಿಂದಾಗಿ ಅವರು ಇನ್ನ ಹಣ ಗಳಿಸಿಕೊಂಡು ಶ್ರೀಮಂತರಾಗಿ ಬದುಕ್ತಿರ್ತಾರೆ ನೆಮ್ಮದಿಯಾಗಿ. ಒಂದು ಸರಿ ಏನಾಗತ್ತೆ, ಅವರು ಇರುವಂತ ಊರಲ್ಲಿ ಒಂದು ದೋಣಿ ಮೇಲೆ ಒಬ್ಬ ವ್ಯಾಪಾರಿ ಚಲಿಸ್ಕೊಂಡು ಬರ್ತಿರ್ತಾನೆ. ಇದ್ದಕ್ಕಿದ್ದಂತೆ ಈ ಶನಿದೇವರ ಒಂದು ಪ್ರಭಾವದಿಂದಾಗಿ ಅವನ ದೋಣಿ ನಿಂತೋಗುತ್ತೆ. ಅವನು ಏನೆಲ್ಲ ಪ್ರಯತ್ನ ಪಟ್ರೂ ದೋಣಿ ಮುಂದೆ ಸಾಗದೇ ಇಲ್ಲ. ಈ ಶನೈಶ್ಚರ ಏನ್ ಮಾಡ್ತಾರೆ, ಒಬ್ಬ ಬ್ರಾಹ್ಮಣನ ಒಂದು ವೇಷವನ್ನ ಧರಿಸಿ ಆ ಒಂದು ದೋಣಿಯಲ್ಲಿದ್ದಂತ ವ್ಯಾಪಾರಿ ಹತ್ರ ಬಂದು ಹೇಳ್ತಾರೆ, ನಿನ್ನ ದೋಣಿ ಮುಂದೆ ಸಾಗ್ಬೇಕು ಅಂತಂದ್ರೆ ನಿನ್ಗೆ ಒಂದು ಈ ಊರಲ್ಲಿ ಒಬ್ರು ಪತಿವ್ರತ ಸ್ತ್ರೀ ಇದ್ದಾಳೆ, ಅವಳು ಬಂದು ಮುಟ್ಟಿದ್ರೇನೆ ನಿನ್ ದೋಣಿ ಹೋಗ್ಬಿಡುತ್ತೆ, ನಿನ್ ದೋಣಿ ಇನ್ನೇನ್ ಮಾಡಿದ್ರು ಹೋಗಲ್ಲ ಮುಂದೆ ಅಂತ ಹೇಳಿ ಹೊರಟು ಹೋಗ್ತಾರೆ. ಹಾಗಾಗಿ ಅವನಿಗೆ ಬೇರೆ ಯಾವ್ದು ಮಾರ್ಗ ಕಾಣಿಸ್ದೆ ಏನ್ ಮಾಡ್ತಾನೆ, ದೋಣಿಯನ್ನ ಅಲ್ಲೇ ನಿಲ್ಸಿ ಊರಲ್ಲಿ ಹೋಗಿ ಡಂಗೂರವನ್ನ ಹೊಡಿಸ್ತಾನೆ. ಯಾವ್ದಾದ್ರೂ ಪತಿವ್ರತ ಸ್ತ್ರೀ ಬಂದು ದೋಣಿಯನ್ನ ನೂಕಿ ದೋಣಿ ಮುಂದೆ ಸಾಗಿದ್ರೆ ಅವ್ರಿಗೆ ಉಡುಗೊರೆಗಳನ್ನ ಕೊಡೋದಾಗಿ ಡಂಗೂರವನ್ನ ಹೊಡಿಸ್ತಾನೆ. ಹಾಗಾಗಿ ಆ ಊರಲ್ಲಿದ್ದಂತ ಎಲ್ಲಾ ಸ್ತ್ರೀಯರು ಹೋಗಿ ಪ್ರಯತ್ನ ಪಟ್ರು ಆ ದೋಣಿ ಮುಂದೆ ಹೋಗಲ್ಲ. ಆಗ ಒಂದು ಸ್ತ್ರೀ ಏನ್ ಮಾಡ್ತಾಳೆ, ಚಿತ್ರಾಂಗದ ವಿಶ್ವಕರ್ಮನ ಹೆಂಡತಿ ದೋಣಿಯನ್ನ ನೂಕೋದಕ್ಕೆ ಬಂದಿರೋದಿಲ್ಲ. ಅವಳೋಗಿ ಹೇಳ್ತಾಳೆ, ನೋಡು ಈ ತರ ಚಿನ್ನದ ಒಡವೆ ಉಡುಗೊರೆಗಳೆಲ್ಲ ಕೊಡ್ತಾರಂತೆ, ನಮ್ಮ ಊರಲ್ಲಿರುವಂತ ಎಲ್ಲಾ ಸ್ತ್ರೀಯರು ಹೋಗಿ ದೋಣಿಯನ್ನ ತಳ್ಳಿದ್ದಾರೆ, ಮುಂದೆ ಹೋಗಿಲ್ಲ, ನೀನೊಬ್ಳು ಪ್ರಯತ್ನ ಪಟ್ಟಿಲ್ಲ, ನೀನ್ ಪಡು ಅಂತ ಹೇಳಿದ್ರೆ ಇದ್ರಲ್ಲೆಲ್ಲ ನನಗೆ ಆಸಕ್ತಿ ಇಲ್ಲ, ನಾನ್ ಬರಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾರಂತೆ ಚಿತ್ರಾಂಗದ. ಅದನ್ನ ಎತ್ಕೊಂಡು ಹೋಗಿ ವ್ಯಾಪಾರಿ ಹತ್ರ ಹೇಳಿದ್ರೆ ನನಗೇನಾದ್ರೂ ಸ್ವಲ್ಪ ಉಡುಗೊರೆಗಳು ಸಿಗುತ್ತೆ ಅಂತ ಈ ಸ್ತ್ರೀ ಹೋಗಿ ಹೇಳ್ತಾರಂತೆ. ಈ ತರ ಚಿತ್ರಾಂಗದ ಅಂತ ಒಂದು ಸ್ತ್ರೀ ಇದ್ದಾಳೆ, ಅವಳು ಮಾತ್ರ ನಿನ್ನ ದೋಣಿಯನ್ನ ಮುಟ್ಟಿ ಮುಂದೆ ತಳ್ಳಿಕ್ಕೆ ಬಂದಿಲ್ಲ, ಅವಳು ಬರೋದಾದ್ರೆ ನಿನ್ ದೋಣಿ ಮುಂದೆ ಹೋಗೋ ಅಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಡ್ತಾರಂತೆ. ಹೇಳಿದಾಗ ಈ ವ್ಯಾಪಾರಿ ಬಂದು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ
ವಿಶ್ವಕರ್ಮ ಹೇಳ್ತಾರಂತೆ, ನೋಡಮ್ಮ ಚಿತ್ರಾಂಗದ, ನೀನು ಒಂದು ಆ ರಾಣಿ. ರಾಜ್ಯಕ್ಕೆ ಏನಾದ್ರೂ ಕಷ್ಟ ಬಂತಂದ್ರೆ ತಂದೆ ತಾಯಿಯ ಒಂದು ಸ್ಥಾನದಲ್ಲಿ ರಾಜ ರಾಣಿ ಬಂದು ತಮ್ಮ ಒಂದು ಸುಖವನ್ನ ಹಿತವನ್ನ ಮರೆತು ತನ್ನ ಪ್ರಜೆಗಳನ್ನ ನೋಡ್ಕೊಳ್ಬೇಕು. ಹಾಗಾಗಿ ನೀನು ಆ ವ್ಯಾಪಾರಿಗೆ ಕಷ್ಟ ಬಂದಿದೆ ಈ ಊರಲ್ಲಿ ಬಂದಿರುವಾಗ, ನೀನು ಹೋಗಿ ಆ ಸಹಾಯವನ್ನ ಮಾಡು ಅಂತ ಹೇಳಿದ್ರೆ ಸರಿ ಅಂತ ಹೋಗಿ ಚಿತ್ರಾಂಗದ ಆ ದೋಣಿನ ಮುಟ್ಟಿದ ತಕ್ಷಣನೇ ಆ ದೋಣಿ ಮುಂದೆ ಸಾಗುತ್ತಂತೆ. ಆ ವ್ಯಾಪಾರಿಗೆ ಆಶ್ಚರ್ಯದ ಜೊತೆನಲ್ಲಿ ಚಿತ್ರಾಂಗದೆಯ ಒಂದು ರೂಪವನ್ನ ನೋಡಿ ಅವನ ಮನಸ್ಸು ಸೋತೋಗುತ್ತಂತೆ. ಹೇಗಾದ್ರೂ ಮಾಡಿ ಇವಳನ್ನ ವಶಪಡಿಸ್ಕೊಂಡ್ಬಿಡ್ಬೇಕು, ದೋಣಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿ ದುಡ್ಡು ಕೊಡೋ ಹಾಗೆ ಮಾಡಿ ವಿಶ್ವಕರ್ಮನನ್ನ ಬಿಟ್ಟು ಚಿತ್ರಾಂಗದೆನ ಎಳ್ಕೊಂಡು ದೋಣಿಯಲ್ಲಿ ಹಾಕೊಂಡು ಮುಂದೆ ಸಾಕ್ತಿರ್ತಾನಂತೆ. ಚಿತ್ರಾಂಗದೆ ಬಂದು ನನ್ನ ಒಂದು ದೇಹವನ್ನ ನನ್ನ ಪತಿ ಅಲ್ಲದೆ ಬೇರೆ ಯಾರು ಮುಟ್ಟಬಾರದು ಅಂತ ಹೇಳಿ ಪತಿವ್ರತಾ ಸ್ತ್ರೀ ಆದ್ರಿಂದ ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ. ಸೂರ್ಯದೇವ, ನನಗೆ ನನ್ ಗಂಡನ ಹೊರತು ಬೇರೆ ಯಾರು ಮುಟ್ಬಾರ್ದು ಅಂತ, ನನಗೆ ಸೌಂದರ್ಯನೇ ಬೇಡ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದಾಗ ಸೂರ್ಯದೇವ ಅವಳಿಗೆ ಆಶೀರ್ವಾದ ಮಾಡಿ ಅವಳಿಗೆ ಕುರೂಪ ಸ್ತ್ರೀಯ ಒಂದು ಲಕ್ಷಣಗಳು ಬಂದ್ಬಿಡುತ್ತಂತೆ. ಇವನು ವ್ಯಾಪಾರಿ ನೋಡ್ತಿದ್ದಂಗೆ ಇವನಿಗೆ ಆಶ್ಚರ್ಯ ಆಗೋಗುತ್ತಂತೆ. ಅಂತ ಸೌಂದರ್ಯವತಿನ ನಾನು ದೋಣಿಗೆ ಏರಿಸ್ಕೊಂಡೆ, ಈ ತರ ಆಗ್ಬಿಟ್ಟಿದಾಳಲ್ಲ, ನಾನು ಇವಳನ್ನ ಮುಟ್ಟೋ ಸಾಹಸ ಕೂಡ ಮಾಡೋದಿಲ್ಲ ಅಂತ ಹೇಳಿ ದೂರ ಸರಿತಾನಂತೆ. ಇವಳನ್ನ ನೀರಲ್ಲಿ ಹಾಕಬಿಡೋಣ ಅಂತ ಅನ್ಕೊಂಡಾಗ್ಲೂ ಇನ್ನ ಮಧ್ಯದಲ್ಲಿ ಮತ್ತೆ ಏನಾದ್ರೂ ದೋಣಿ ನಿಂತೋದ್ರೆ ಮತ್ತೆ ನಮ್ಗೆ ಯಾರು ಸಿಗೋದಿಲ್ಲ ಅಲ್ವಾ ಮುಟ್ಟೋದಕ್ಕೆ, ಇವಳು ಎಲ್ಲೋ ಒಂದು ಬೋಟ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅವರ ಪ್ರಯಾಣವನ್ನ ಮುಂದೆ ಸಾಗಿಸ್ತಾರಂತೆ. ಅಷ್ಟರಲ್ಲಿ ಇಲ್ಲಿ ವಿಶ್ವಕರ್ಮ ಏನ್ ಮಾಡ್ತಾರಂತೆ, ಈ ದೋಣಿ ಹೊರಟೋಗತ್ತೆ, ಇವನಿಗೆ ತುಂಬಾ ಬೇಜಾರಾಗತ್ತೆ ವಿಶ್ವಕರ್ಮನಿಗೆ. ಅಲ್ಲೇ ಹತ್ತಿರದಲ್ಲೇ ಒಂದು ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಋಷಿ ಮುನಿಗಳಿಗೆ ಸೇವೆ ಮಾಡ್ತಾ ಹಸುಗಳನ್ನ ಮೇಯಿಸ್ತಾ ಇರ್ತಾನೆ. ಅವನಿಗೆ ಆಲ್ರೆಡಿ ಲಕ್ಷ್ಮೀ ದೇವಿಯ ಒಂದು ಕೃಪೆ ಇರೋದ್ರಿಂದ ಸಗಣಿ ಬದಲಾಗಿ ಆ ಹಸುಗಳೆಲ್ಲ ಬಂದು ಚಿನ್ನದ ನಾಣ್ಯವನ್ನ ಕೊಡ್ತಾ ಇರುತ್ತೆ. ಆ ಚಿನ್ನದ ನಾಣ್ಯವನ್ನ ಇವನು ಸೇರಿಸ್ತಾ ಇರ್ತಾನೆ, ಯಾಕಂತಂದ್ರೆ ಅವನ ಹೆಂಡತಿಯನ್ನ ಹುಡುಕೋದಕ್ಕೆ ಅವನಿಗೆ ಸಹಾಯವಾಗತ್ತೆ ಅಂತ ಹೇಳಿ. ಯಾವಾಗ ಒಂದು ಸ್ವಲ್ಪ ಹೆಚ್ಚಾಗಿ ಚಿನ್ನದ ನಾಣ್ಯ ಅವನಿಗೆ ಸಿಗುತ್ತೋ ಆಗ ಅವನು ಆ ವ್ಯಾಪಾರಿ ಹತ್ರ ದೋಣಿಯಲ್ಲಿ ನನ್ನನ್ನ ಹಿಂಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಚಿನ್ನದ ನಾಣ್ಯವನ್ನ ಇಟ್ಕೊಂಡು ಅವನ ಹೆಂಡತಿಯನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾನೆ. ಅರ್ಧ ದಾರಿಯಲ್ಲಿ ಹೋಗ್ತಾ ಇದ್ದಂಗೆನೆ ಆ ವ್ಯಾಪಾರಿಗೆ ಗೊತ್ತಾಗತ್ತೆ ಇವನ ಹತ್ರ ಚಿನ್ನದ ನಾಣ್ಯ ಇದೆ ಅಂತ ಹೇಳಿ. ಹಾಗಾಗಿ ವಿಶ್ವಕರ್ಮನನ್ನ ನೀರಲ್ಲಿ ನೂಕ್ ಬಿಡ್ತಾನೆ ಆ ವ್ಯಾಪಾರಿ. ನೀರಿನಲ್ಲಿ ನೂಕಿದಾಗ ಅವನು ಒಂದು ದೋಣಿಯ ಒಂದು ಸಹಾಯದಿಂದ ವಿಶ್ವಕರ್ಮ ಬದುಕುಳಿದು ಅಲ್ಲೇ ಪಕ್ಕದಲ್ಲಿರುವಂತ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂತ ರಾಜನಿಗೆ ಬಂದು ಅವರು ದೂರನ್ನ ನೀಡ್ತಾರೆ. ನನಗೆ ಈ ತರ ನಿಮ್ಮೂರಲ್ಲಿರುವಂತ ಒಬ್ಬ ವ್ಯಾಪಾರಿ ನನ್ನ ಹೆಂಡತಿಯನ್ನ ಅಪಹರಣ ಮಾಡಿದ್ದಲ್ದೆ ನನ್ನ ಚಿನ್ನದ ನಾಣ್ಯಗಳನ್ನ ಕೂಡ ಅಪಹರಣ ಮಾಡಿದ್ದಾನೆ, ನನಗೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳಿ. ಅವರು ಸರಿ, ಹಾಗಾದ್ರೆ ಅದನ್ನ ಮಾಡ್ತೀವಿ, ಏನಾದ್ರೂ ಕೆಲ್ಸ ಬೇಕು ಅಂತ ಕೇಳಿದಾಗ ನಮ್ಮ ತೋಟದಲ್ಲಿ ನೀನು ಕೂಲಿಯಾಗಿ ಇರ್ಬಹುದು ಅಂತ ಹೇಳಿ ಅರಮನೆಯಲ್ಲಿದ್ದಂತ ತೋಟಕ್ಕೆ ಕೆಲ್ಸಕ್ಕೆ ಅಂತ ವಿಶ್ವಕರ್ಮನನ್ನ ಕಳಿಸ್ತಾರೆ. ವಿಶ್ವಕರ್ಮನನ್ನ ಕಳಿಸಿದಾಗ ಅವರಲ್ಲಿ ಹೋಗಿ ದಿನಾನು ಒಂದು ತುಂಬಾ ಸುಂದರವಾಗಿರುವಂತ ಹೂಮಾಲೆಗಳನ್ನ ಮಾಡಿ ಆ ಒಂದು ಅರಮನೆಯಲ್ಲಿರುವಂತ ರಾಣಿಗೆ ಯುವರಾಣಿಗೆ ಅದನ್ನ ಕಳಿಸ್ತಾ ಇರ್ತಾರೆ. ಪ್ರತಿದಿನ ಯುವರಾಣಿ ನೋಡ್ತಿರ್ತಾಳೆ, ಮುಂಚೆ ಯಾವತ್ತೂ ಬರದೇ ಇರುವಂತ ಒಂದು ಸುಂದರವಾದಂತ ಹೂಮಾಲೆಗಳು ಪ್ರತಿದಿನ ಅವಳ ಹತ್ರ ಬರ್ತಾ ಇರುತ್ತೆ. ಹಾಗಾಗಿ ಅವಳಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡಪ್ ಆಗತ್ತೆ, ಯಾರು ಇದು ಹೂಮಾಲೆ ಮಾಡ್ತಾ ಇರೋದು ಇಷ್ಟು ಚೆನ್ನಾಗಿ, ನಾನು ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಸಖಿಯರನ್ನ ಮೂಲಕ ವಿಷಯ ತಿಳ್ಕೊಂಡು ತೋಟಕ್ಕೆ ಹೋಗಿ ನೋಡ್ತಾಳೆ. ವಿಶ್ವಕರ್ಮ ಬಂದು ತುಂಬಾ ಸುಂದರವಾಗಿ ಮೊದಲೇ ರಾಜ ಅಲ್ವಾ, ಮಾರುವೇಷದಲ್ಲಿದ್ರೇನು ಆ ರಾಜ ಗಾಂಭೀರ್ಯ ಇರ್ಬೋದು, ಆ ಸೌಂದರ್ಯ ಇರ್ಬೋದು, ಅದು ಬಿಟ್ಟು ಹೋಗುದಿಲ್ಲ. ಸೊ ಹಂಗಾಗಿ ಅವ್ರು ನೋಡಿ ಅವರು ಮಾರು ಹೋಗಿ ಅವರ ತಂದೆ ಹತ್ರ ಹೇಳ್ತಾರಂತೆ, ನಾನು ವಿಶ್ವಕರ್ಮನನ್ನ ನಾನು ಮದುವೆ ಆಗ್ಬೇಕು ಅಂತ ಹೇಳಿ. ಇವರು ರಾಜಾನೂ ಕೂಡ ಗಮನಿಸ್ತಾ ಇರ್ತಾರಂತೆ, ಯಾವುದೇ ಒಂದು ತೋಟದಲ್ಲಿ ಕೆಲಸ ಮಾಡುವಂತ ಕೂಲಿಯ ಒಂದು ಯಾವುದೇ ಲಕ್ಷಣಗಳು ಕೂಡ
ವಿಶ್ವಕರ್ಮನಿಗೆ ಇರ್ಲಿಲ್ಲ. ಒಬ್ಬ ರಾಜನ ಲಕ್ಷಣಗಳೇ ಇದ್ದದನ್ನ ನೋಡಿ ಖಂಡಿತವಾಗ್ಲೂ ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ, ನೀನು ಮದುವೆ ಆಗ್ಬೋದು ಅಂತ ಹೇಳ್ಬಿಟ್ಟು ವಿಶ್ವಕರ್ಮನನ್ನ ಕರೀತಾರಂತೆ. ವಿಶ್ವಕರ್ಮ ಇದಕ್ಕೆ ಹೇಳ್ತಾರಂತೆ, ಇಲ್ಲ, ನನ್ನ ಉದ್ದೇಶ ಬಂದ್ಬಿಟ್ಟು ಯುವರಾಣಿಯನ್ನ ಮದುವೆ ಆಗೋದಲ್ಲ, ನನ್ನ ಉದ್ದೇಶ ಬಂದು ನನ್ನ ಚಿನ್ನದ ನಾಣ್ಯವನ್ನ ಅಪಹರಿಸಿ ನನ್ನ ಹೆಂಡತಿಯನ್ನ ಅಪಹರಿಸಿರುವಂತ ವ್ಯಾಪಾರಿಯನ್ನ ಹುಡುಕೋದೇ ನನ್ನ ಉದ್ದೇಶ ಆಗಿದೆ ಅಂತ ಹೇಳಿದಾಗ ಆ ರಾಜ ಹೇಳ್ತಾನಂತೆ, ನೋಡಪ್ಪ, ನೀನು ಸಾಮಾನ್ಯ ಕೂಲಿಕಾರನಾಗಿದ್ದು ಒಬ್ಬ ಶ್ರೀಮಂತನಾಗಿರುವಂತ ವ್ಯಾಪಾರಿಯನ್ನ ಹುಡುಕ್ತೀನಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ನೀನು ನಮ್ಮ ಯುವರಾಣಿಯನ್ನ ಮದುವೆ ಆದ್ರೆ ನಿನಗೆ ನಾನು ಸಿರಿ ಸಂಪತ್ತನ್ನೆಲ್ಲ ಕೊಡ್ತೀನಿ, ಅದ್ರ ಮೂಲಕ ನೀನು ಅವನನ್ನ ಕಂಡು ಹಿಡಿಯೋದಕ್ಕೆ ನಿನಗೆ ಈಸಿ ಆಗತ್ತೆ ಅಂತ ಹೇಳ್ತಾರಂತೆ. ಹಾಗಾಗಿ ವಿಶ್ವಕರ್ಮ ಬಂದು ಈ ಮಾತಿಗೆ ಮಣಿದು ಆ ಯುವರಾಣಿಯನ್ನ ಮದುವೆ ಆಗ್ತಾರಂತೆ. ಯುವರಾಣಿಯನ್ನ ಮದುವೆ ಆದ್ಮೇಲೆ ಅವರಿಗೆ ಸಾಕಷ್ಟು ಸಿರಿ ಸಂಪತ್ತು ಬರುತ್ತಂತೆ. ಆಗ ವಿಶ್ವಕರ್ಮ ಸೈನಿಕರನ್ನ ಕರೆದು ಆಜ್ಞೆ ಮಾಡ್ತಾರಂತೆ, ಈ ತರ ಈ ವ್ಯಾಪಾರಿಯನ್ನ ನನ್ ಮುಂದೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಸೈನಿಕರು ಆ ವ್ಯಾಪಾರಿ ಜೊತೆನಲ್ಲಿ ಚಿನ್ನದ ನಾಣ್ಯಗಳನ್ನ ಹೊರತುಪಡಿಸಿ ಆ ಒಂದು ಕುರೂಪ ಸ್ತ್ರೀ ಯಾರಿರ್ತಾಳಲ್ಲ ಅವರನ್ನು ಕೂಡ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಚಿತ್ರಾಂಗದೆಯನ್ನ ನೋಡಿ ಕುರೂಪ ಸ್ತ್ರೀ ಅಂತನೂ ಅವರು ಯೋಚನೆ ಮಾಡದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವಳು ನನ್ನ ಹೆಂಡತಿನೇ, ಪತಿವ್ರತ ಧರ್ಮವನ್ನ ಪಾಲಿಸ್ತಾ ಇರೋದು ಅಂತ ಹೇಳಿ ಅವಳನ್ನ ಹೋಗಿ ಹಂಗೆ ಬಿಗಿದಪ್ಕೊಂಡ್ಬಿಡ್ತಾರೆ ವಿಶ್ವಕರ್ಮ. ಆಗ ಈ ಕುರೂಪ ಸ್ತ್ರೀನ ಇವನು ಹೆಂಡತಿ ಅಂತ ಹೇಳಿ ಈ ತರ ಮಾತಾಡ್ತಾ ಇದ್ದಾನೆ, ಇಷ್ಟೆಲ್ಲಾ ಮಾಡಿದಾನೆ ಅಂತ ಹೇಳಿ ಆ ಜನರಿಗೆ ಮತ್ತೆ ಅರಮನೆಯಲ್ಲಿ ನೆರೆದಿದ್ದವ್ರಿಗೆಲ್ಲ ಆಶ್ಚರ್ಯ ಆಗಿ ನೋಡ್ತಾ ಇರ್ತಾರೆ. ಆಗ ಚಿತ್ರಾಂಗದೆ ಹೇಳ್ತಾರೆ, ಈ ತರ ನಾನು ಸೂರ್ಯ ದೇವನಿಂದ ಆಶೀರ್ವಾದ ಪಡ್ಕೊಂಡು ನಿಮ್ಮನ್ನ ಹೊರತು ನನ್ನನ್ನ ಯಾರು ಮುಟ್ಟಬಾರದು ಅಂತ ಹೇಳಿ ನಾನು ಈ ಕುರೂಪವಾಗಿರುವಂತ ಒಂದು ರೂಪವನ್ನ ನಾನೇ ಪಡ್ಕೊಂಡಿದ್ದೆ. ಈಗ ನೀವು ಬಂದಿದ್ದೀರಾ, ನೀವು ನನ್ನನ್ನ ಮುಟ್ಟಿದ್ದಕ್ಕೆ ನನಗೆ ಈ ಕುರೂಪ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಮುಂಚೆ ಇದ್ದಿದ್ದಕ್ಕಿಂತ ಇನ್ನೂ ಹೆಚ್ಚಾದ ಒಂದು ಮನಮೋಹಕವಾದಂತ ಒಂದು ಸೌಂದರ್ಯ ಬಂದ್ಬಿಡುತ್ತೆ ಅವ್ರಿಗೆ ಚಿತ್ರಾಂಗದಾಗೆ. ಅಲ್ಲಿರುವಂತ ಜನರೆಲ್ಲ ತುಂಬಾ ಮುಗ್ಧರಾಗಿ ನೋಡ್ತಿರ್ತಾರೆ, ಅಪ್ಪ ಇಷ್ಟು ಸೌಂದರ್ಯನ ಇವಳಿಗೆ ಅಂತ ಹೇಳಿ. ಅದಾದ ನಂತರ ಏನಾಗತ್ತೆ, ಇವರು ರಾಜ ಬಂದ್ಬಿಟ್ಟು ಚಿತ್ರಾಂಗದೆ ಮತ್ತೆ ಆ ಯುವರಾಣಿ ಯಾರು ಮದುವೆ ಆಗಿರ್ತಾರಲ್ಲ ಇಬ್ಬರ ಜೊತೆನಲ್ಲೂ ಇನ್ನೂ ಹೆಚ್ಚು ಒಡವೆ ವಸ್ತ್ರಗಳು ಎಲ್ಲವನ್ನ ಕೊಟ್ಟು ಅವರ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ. ಅಷ್ಟರಲ್ಲೇ ವಿಶ್ವಕರ್ಮ ಬಂದ್ಬಿಟ್ಟು ರಾಜನಿಗೆ ವಿವರಿಸಿ ಹೇಳಿರ್ತಾರೆ, ಹೇಗೆ ಲಕ್ಷ್ಮೀ ದೇವಿ ಮತ್ತೆ ಶನೇಶ್ಚರರ ಒಂದು ಪ್ರಭಾವದಿಂದಾಗಿ ಅವ್ರು ಯಾವೆಲ್ಲ ಸಂಕಷ್ಟಗಳನ್ನ ಎದುರಿಸ್ಬೇಕು ಆಗಿ ಬಂತು, ಆ ಎದುರಿಸ್ಬೇಕಾಗಿ ಬಂದ್ರೂ ಕೂಡ ಅವರು ಸತ್ಯ ಮಾರ್ಗವನ್ನ ಬಿಡದೆ ಸತ್ಯವನ್ನೇ ನುಡಿತಾ, ಯಾಕಂತಂದ್ರೆ ಯುವರಾಣಿನ ಮದುವೆ ಆಗ್ತೀನಿ ನಾನು, ನನ್ನ ಹೆಂಡತಿನ ಯಾಕೆ ಹುಡ್ಕೊಂಡು ಹೋಗ್ಬೇಕು ಅಂತ ಅವ್ರೇನು ಬಿಟ್ಟಿಲ್ಲ. ಅವರು ತಮ್ಮ ಧರ್ಮ ಏನಿತ್ತು ಅದನ್ನ ಪರಿಪಾಲನೆ ಮಾಡಿಕೊಂಡು ಸತ್ಯವಾದಂತ ನಡೆ ನುಡಿಯಲ್ಲೇ ಎಷ್ಟೇ ಸಂಕಷ್ಟಗಳು ಬಂದ್ರೂ ಕೂಡ ಸತ್ಯ ಮಾರ್ಗವನ್ನ ಅವರು ಪಾಲಿಸ್ಕೊಂಡು ಬಂದಿದ್ರಿಂದ ಶನೈಶ್ಚರ ದೇವರಿಗೂ ಕೂಡ ಇವ್ರ ಮೇಲೆ ತುಂಬಾ ಕೃಪೆ ಆಗ್ಬಿಡುತ್ತೆ. ಇವರು ರಾಜ್ಯಕ್ಕೆ ಬರೋ ಅಷ್ಟ್ರಲ್ಲೇನೆ ಅಲ್ಲಿ ಲಕ್ಷ್ಮೀ ದೇವಿ ಮತ್ತೆ ಶನೈಶ್ಚರ ಇಬ್ರು ಬಂದಿರ್ತಾರೆ. ಶನೈಶ್ಚರ ಹೇಳ್ತಾರೆ, ನಾನು ನಿನಗೆ ಕೊಟ್ಟಂತ ಪರೀಕ್ಷೆಗಳಲ್ಲೆಲ್ಲ ನೀನು ಸತ್ಯ ಮಾರ್ಗದಲ್ಲಿ ನಡೆದು ಒಂದು ನಿದರ್ಶನವಾಗಿದ್ದೀಯಾ. ನಿನಗೆ ಮುಂಚೆ ಕಷ್ಟಗಳು ಬಂದ್ರೆ ಕೂಡ ನಿನಗೆ ನಂತರ ನಿನ್ ತಲತಲಮಾರಿಗೆ ನಿನಗೆ ಸುಖವಾಗಿರುವಂತೆ ನಾನು ಆಶೀರ್ವಾದವನ್ನ ಮಾಡ್ತೀನಿ. ಯಾರು ಶನಿವಾರಗಳಲ್ಲಿ ಆಂಜನೇಯ ದೇವರ ಪೂಜೆ ಮಾಡಿದ್ರು, ಶನೈಶ್ಚರರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ರು, ಮೋಸ ದ್ರೋಹ ವಂಚನೆಗಳನ್ನ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಕೃಪೆ ಆಗೋದಿಲ್ಲ ಅನ್ನೋ ಒಂದು ಕಥೆಯ ಒಂದು ನಿದರ್ಶನವನ್ನ ನಾವು ಈ ಕಥೆಯಲ್ಲಿ ನೋಡ್ಬೋದು. ಇನ್ನು ಶನಿ ಪ್ರದೋಷಕ್ಕೆ ಬರುವ ಒಂದು ಕಥೆಯನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಎಲೈ ಶೌನಕಾದಿ ಋಷಿಗಳಿರ ಕೇಳಿ, ಶನಿ ತ್ರಯೋದಶಿ ಎಂಬ ಈ ವ್ರತವನ್ನು ಶ್ರಾವಣ ಅಥವಾ ಕಾರ್ತೀಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ತ್ರಯೋದಶಿಯು ಶನಿವಾರವಾಗಿಯೂ ಜಯನಾಮ ಯೋಗವಾಗಿಯೂ ಇರುವಾಗ ಆಚರಿಸಬೇಕು ಎಂದು ಹೇಳಲು ರೋಮಶ ಮಹಾಮುನಿಯು ಸೂತರನ್ನು ಕುರಿತು, ಸೂತ ಮಹಾಮುನಿಯೇ,
ಪೂರ್ವದಲ್ಲಿ ಈ ವ್ರತವನ್ನು ಯಾರು ಅರ್ಚಿಸಿ ಯಾವ ಫಲಗಳನ್ನು ಪಡೆದರು ಎಂಬುದನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ಸೂತ ಪುರಾಣಿಕರು ಹೇಳುತ್ತಾರೆ. ರೋಮಶ ಮಹಾಮುನಿಗಳೇ, ಪೂರ್ವದಲ್ಲಿ ದೇವತೆಗಳು ವೃತಾಸುರನಿಗೂ ಅಸಾಧ್ಯವಾದ ಒಂದು ಯುದ್ಧವು ನಡೆಯಿತು. ಯುದ್ಧ ಕಾಲದಲ್ಲಿ ದೇವತೆಗಳು ವೃತಾಸುರನ ಸೈನ್ಯದ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಅವನ ಸೈನ್ಯವೆಲ್ಲವೂ ದಿಕ್ಕಾಪಾಲಾಗಿ ಚದುರಿ ಓಡಿ ಹೋಯಿತು. ಇದನ್ನು ನೋಡಿದ ಆ ರಾಕ್ಷಸನು ಪ್ರಳಯ ಕಾಲದ ರುದ್ರನಂತೆ ಕೋಪಗೊಂಡವನಾಗಿ ಭೂಮ್ಯಾಕಾಶಗಳು ನಡಗುವಂತೆ ಆರ್ಭಟವನ್ನು ಮಾಡುತ್ತಾ ದೇವತೆಗಳ ಮೇಲೆ ಬಿದ್ದನು. ಆಗ ದೇವತೆಗಳು ತಮ್ಮ ಮೇಲೆ ಕೈ ಮಾಡಲು ಬಂದಿರುವ ವೃತಾಸುರನನ್ನು ಜಯಿಸಲು ಯತ್ನವಿಲ್ಲದೆ ಭಯಾನ್ವಿತರಾಗಿ ತಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಬಂದರು. ಎಲೈ ಗುರುವರ್ಯರೇ, ವೃತಾಸುರನ ಕಾಟವನ್ನು ಸಹಿಸುವುದು ನಮಗೆ ಅಸಾಧ್ಯವಾಗಿರುವುದು. ಈಗ ಒದಗಿರುವ ಕಷ್ಟವನ್ನು ಪರಿಹರಿಸಲು ತಕ್ಕ ಉಪಾಯವನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಬೃಹಸ್ಪತಿಯು ಇವರನ್ನು ನೋಡಿ, ಎಲೈ ದೇವತೆಗಳಿರ, ಇವನು ಅಜೇಯನು, ತ್ರಿಮೂರ್ತಿಗಳು ಈತನನ್ನು ಗೆಲ್ಲಲು ಸಾಧ್ಯವಿಲ್ಲದ ಬಲದಿಂದ ಕೂಡಿದವರಾಗಿದ್ದಾರೆ. ಇವನನ್ನು ಗೆಲ್ಲಬೇಕಾದರೆ ನೀವು ಲೋಕರಕ್ಷಕನಾದ ಈಶ್ವರನನ್ನು ಪೂಜಿಸಬೇಕು. ಶ್ರಾವಣ ಅಥವಾ ಕಾರ್ತೀಕ ಮಾಸದಲ್ಲಿ ಶನಿವಾರದೊಡನೆ ಕೂಡಿಕೊಂಡಿರುವ ತ್ರಯೋದಶಿಯ ದಿನ ಈಶ್ವರನನ್ನು ವಿಧಿ ಪ್ರಕಾರವಾಗಿ ಪೂಜಿಸಿ 108 ನಮಸ್ಕಾರಗಳನ್ನು ಮಾಡಬೇಕು. ಈ ವ್ರತವನ್ನು ಊರಿನಲ್ಲಿ ಆಚರಿಸುವುದಕ್ಕಿಂತಲೂ ಊರ ಹೊರಗೆ ಆಚರಿಸುವುದು ಒಳ್ಳೆಯದು. ಸಾಯಂಕಾಲದಲ್ಲಿ ವ್ರತವನ್ನು ಆಚರಿಸತಕ್ಕದ್ದು. ಪುಣ್ಯ ನದಿಗಳಲ್ಲಾಗಿಯಾಗಲಿ ಸರೋವರಗಳಲ್ಲಾಗಿಯಾಗಲಿ ಪರಮೇಶ್ವರನನ್ನು ಅರ್ಚಿಸಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಶಿವನನ್ನು ಧ್ಯಾನಿಸುತ್ತಾ ಪ್ರದೋಷವು ಬಂದ ಮೇಲೆ ಮತ್ತೆ ಸ್ನಾನವನ್ನು ಮಾಡಬೇಕು. ಆಮೇಲೆ ಯಾರೊಡನೆಯೂ ಮಾತನಾಡದೆ ಮೌನದಿಂದ ತನ್ನ ಶಕ್ತಿಗೆ ಲೋಪವನ್ನು ಮಾಡದೆ 1000ವಾಗಲಿ, ಯತ್ನವಿಲ್ಲದಿದ್ದಲ್ಲಿ 100 ಇಲ್ಲವಾದರೆ 32 ದೀಪಗಳನ್ನು ಹಚ್ಚಬೇಕು. ಆಮೇಲೆ ಕಲ್ಪದಲ್ಲಿ ಉಕ್ತವಾಗಿರುವಂತೆ ಶಿವನನ್ನು ಧ್ಯಾನ, ಆವಾಹನಾದಿ ಷೋಡಶೋಪಚಾರಗಳಿಂದ ಅರ್ಚಿಸಿ ನಮಸ್ಕಾರಗಳನ್ನು ಮಾಡುವಾಗ ಋಣ ದಾರಿದ್ರ್ಯ ಕಷ್ಟಗಳನ್ನು ಪರಿಹರಿಸು ಎಂಬುದಾಗಿ ಪ್ರಾರ್ಥಿಸಿ ಅರ್ಘ್ಯವನ್ನು ಕೊಡಬೇಕು ಎಂದು ಹೇಳಲು ಇಂದ್ರನು ಸಂತೋಷಚಿತ್ತನಾಗಿ, ಗುರುವರ್ಯರೇ, ಈ ವ್ರತವನ್ನು ಆದಿಯಲ್ಲಿ ಯಾರು ಮಾಡಿದರು, ಅವರಿಗೆ ಅದರಿಂದ ಯಾವ ಫಲ ಉಂಟಾಯಿತು, ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಬೃಹಸ್ಪತ್ಯಾಚಾರ್ಯರು ಆನಂದಗೊಂಡುವರಾಗಿ ಇಂತೆಂದರು. ಎಲೈ ದೇವನಾಥನೇ, ಕೇಳು. ಈ ವೃತಾಸುರನು ಹೆಚ್ಚಾದ ತಪಸ್ಸನ್ನು ಮಾಡಿದವನಾಗಿ ಪೂರ್ವದಲ್ಲಿ ಮಾಧವನೆಂಬ ಪರ್ವತದಲ್ಲಿ ಈಶ್ವರನಿಂದ ವರವನ್ನು ಪಡೆದಿರುವನು. ಹಿಂದೆ ಚಿತ್ರರಥವೆಂಬ ವನದಲ್ಲಿ ಅನೇಕ ಮಹರ್ಷಿಗಳು ವಾಸ ಮಾಡುತ್ತಿದ್ದರು. ಚಿತ್ರರಥನೆಂಬ ರಾಜನು ವನವಾದುದರಿಂದ ಇದಕ್ಕೆ ಚಿತ್ರರಥವೆಂದು ಹೆಸರು ಬಂದಿತು. ಈ ವನವು ನಿನ್ನ ಅಮರಾವತಿಗೆ ಬಹಳ ದೂರದಲ್ಲಿರುವುದು. ಈಶ್ವರನು ಚಿತ್ರರಥ ರಾಜನಿಗೆ ಬೇಕಾದ ವರಗಳನ್ನು ಕೊಟ್ಟು ಒಂದು ವಿಮಾನವನ್ನು ಕೊಟ್ಟಿರುವನು. ಆ ವಿಮಾನವಾದರೋ ಸುವರ್ಣಮಯಗಳಾದ ಗಂಟೆಗಳಿಂದ ಪ್ರಕಾಶವಾಗಿಯೂ ಕಿನ್ನರ, ಕಿಂಪುರುಷ, ಸಿದ್ಧ ವಿದ್ಯಾದಿಗಳಿಂದಲೂ ಅನೇಕರಾದ ಅಪ್ಸರ ಸ್ತ್ರೀಯರುಗಳಿಂದಲೂ ರಾರಾಜಿಸುತ್ತಾ ಸ್ವೇಚ್ಛಾಗಮನವುಳ್ಳದ್ದಾಗಿತ್ತು. ಚಿತ್ರರಥನು ಆ ವಿಮಾನದಲ್ಲಿ ಕುಳಿತು ಭೂಪ್ರದಕ್ಷಿಣೆ ಮಾಡುತ್ತಾ ಭೂಲೋಕದಲ್ಲಿರುವ ಸಮಸ್ತ ಆಶ್ಚರ್ಯಗಳನ್ನು ನೋಡುತ್ತಾ ಕೈಲಾಸ ಪರ್ವತ ಪ್ರಾಂತ್ಯಕ್ಕೆ ಬಂದನು. ಅಲ್ಲಿ ಪ್ರಮಥಗಣಗಳಿಂದಲೂ ವಸಿಷ್ಠಾದಿ ಮಹಾಮುನಿಗಳಿಂದಲೂ ರಾರಾಜಿಸುತ್ತಿರುವ ಪತ್ನಿಯುತನಾದ ಈಶ್ವರನನ್ನು ನೋಡಿ ನಗುತ್ತಾ ಇಂತೆಂದನು. ಲೋಕದಲ್ಲಿ ಸಂಚರಿಸುವ ಜನಗಳು ಕಾಮಾದಿ ಅರಿಷಡ್ವರ್ಗಗಳಿಂದ ಸಿಕ್ಕಿ ಬಹಳ ತೊಂದರೆಗಳಿಗೆ ಒಳಗಾಗಿ ಪತ್ನಿಯುತರಾಗಿರುವುದು ನ್ಯಾಯವಾಗಿದೆ. ಲೋಕದಲ್ಲಿ ಸಂಚರಿಸುವ ಜನಗಳು ಕಾಮಾದಿ ಅರಿಷಡ್ವರ್ಗಗಳಿಗೆ ಸಿಕ್ಕಿ ಬಹಳ ತೊಂದರೆಗೊಂಡು ಪತ್ನಿಯುತರಾಗಿರುವುದು ನ್ಯಾಯವಾಗಿದೆ. ಹೀಗಿರುವಲ್ಲಿ ದೇವಾದಿದೇವನಾದ ನೀನು ನೆರೆದಿರುವ ಸಭೆಯಲ್ಲಿ ಪತ್ನಿಯನ್ನು ಆಲಿಂಗನ ಮಾಡಿಕೊಳ್ಳುವುದು ನ್ಯಾಯವೇ ಎಂದು ಕೇಳಲಾಗಿ, ಈ ಮಾತನ್ನು ಕೇಳಿ ಪರಮೇಶ್ವರನು ಮಂದಹಾಸವುಳ್ಳವನಾಗಿ ಎಲ್ಲರೂ ಕೇಳುವಂತೆ ಹೇಳುತ್ತಾನೆ. ಎಲೆ ಚಿತ್ರರಥನೆ, ಲೋಕದಲ್ಲಿ ಯಾರು ಮಾಡದಿರುವ ದೋಷವು ನನ್ನಲ್ಲಿರುವುದೆಂದು ಹೇಳುತ್ತಿರುವೆಯಲ್ಲ. ನಾನು ಸಕಲ ಲೋಕಗಳಿಗೂ ಅಶಕ್ಯವಾದ ವಿಷವನ್ನು ಪಾನ ಮಾಡಿರುತ್ತೇನೆ.
ಆದುದರಿಂದ ನನ್ನ ಚರಿತ್ರೆಯು ಪ್ರಪಂಚದಲ್ಲಿ ಬಹಳ ವಿನೋದಕರವಾದುದು. ಹೀಗಿದ್ದಾಗ್ಯೂ ನೀನು ನನ್ನನ್ನು ಹಾಸ್ಯ ಮಾಡುತ್ತಿರುವೆಯಲ್ಲ ಎನ್ನಲು ಪರ್ವತರಾಜನ ಪುತ್ರಿಯಾದ ಪಾರ್ವತಿಯು ಕೋಪಾರೂಢಳಾಗಿ ಚಿತ್ರರೊಡನೆ, ಎಲೆ ಮೂಢನೆ, ನೀನು ಪಾವನ ಮೂರ್ತಿಯು, ಮುನಿವಂದ್ಯನು, ಕಳಂಕರಹಿತನೂ ಆದ ಈಶ್ವರನನ್ನು ನನ್ನನ್ನು ಹಾಸ್ಯ ಮಾಡಿರುತ್ತೀಯೇ. ಇದಕ್ಕೆ ತಕ್ಕ ಫಲವನ್ನು ಈಗಲೇ ಹೊಂದುವೆಯೆಂದು ಪಾಪಿಯಾದ ಅವನಿಗೆ ರಾಕ್ಷಸತ್ವವು ಬರುವಂತೆ ಶಾಪವನ್ನು ನೀಡಿದಳು. ಶಾಪವಾಕ್ಯವು ಪರ್ವತರಾಜ ನಂದಿನಿಯ ಬಾಯಿಂದ ಹೊರಡುತ್ತಲೇ ರಾಜನ ವಿಮಾನ ನೆಲದಲ್ಲಿ ಬಿದ್ದಿತು. ಅವನು ವೃತಾಸುರನಾಗಿ ಜನ್ಮಿಸಿ ಬ್ರಹ್ಮನನ್ನು ಮೆಚ್ಚಿಸಲು ತಪಸ್ಸನ್ನು ಮಾಡಿ ನಂತರ ಈಶ್ವರನನ್ನು ಮೆಚ್ಚಿಸಿ ಆತನಿಂದ ವರವನ್ನು ಪಡೆದು ಅಜೇಯನಾಗಿರುತ್ತಾನೆ. ನೀನು ವೃತಾಸುರನನ್ನು ಗೆಲ್ಲಬೇಕಾದರೆ ಮೊದಲು ಶನಿ ತ್ರಯೋದಶಿ ವ್ರತವನ್ನು ಮಾಡು, ನಂತರ ಆ ರಾಕ್ಷಸನೊಡನೆ ಯುದ್ಧ ಮಾಡು, ನಿನಗೆ ತಪ್ಪದೆ ಜಯವಾಗುವುದು ಎಂದು ಹೇಳಲು ಇಂದ್ರನು ಅದರಂತೆ ಈ ವ್ರತವನ್ನು ಮಾಡಿ ವೃತಾಸುರನನ್ನು ಜಯಿಸಿ ಇಷ್ಟಾರ್ಥಗಳನ್ನು ಪಡೆದನು ಎಂದು ಭೀಷ್ಮನು ಧರ್ಮರಾಯನಿಗೆ ಹೇಳಿದನು. ಲೋಕದಲ್ಲಿ ಈ ವ್ರತವನ್ನು ಯಾರು ಮಾಡುತ್ತಾರೆಯೋ, ಯಾರು ಈ ಕಥೆಯನ್ನು ಕೇಳುತ್ತಾರೆಯೋ, ಯಾರು ಬರೆಯುತ್ತಾರೆಯೋ ಅವರೆಲ್ಲರೂ ಶಿವ ಸಾಯುಜ್ಯವನ್ನು ಹೊಂದುವರು. ಇದರಲ್ಲಿ ಸಂಶಯವಿಲ್ಲ ಎಂದು ಶೌನಕಾದಿ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಹೇಳಿದರೆಂಬಲ್ಲಿಗೆ ಶನಿ ಪ್ರದೋಷ ವ್ರತ ಕಥೆಯು ಸಂಪೂರ್ಣವಾಯಿತು. ನಿಮ್ಗೆ ನಮ್ಮ ಕಥೆಗಳು ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಿಮ್ಗೆ ಇನ್ನಷ್ಟು ಕಥೆಗಳು ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರಲಿ. ನಿಮ್ಮ ಆರೋಗ್ಯ ಮತ್ತೆ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.